ಇದರಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಬಳ್ಳಾರಿಯಲ್ಲಿ ನಡೆದಿರೋ ಘಟನೆಯಂತೆ ಆಮೇಲೆ ವಿಷಯ ತಿಳಿಸ್ತೀನಿ. ಈ ದಿನ ನಾವು ಬೆಣಕಲ್ ಗ್ರಾಮದ ಒಂದು ಸಾರ್ವಜನಿಕ ಪ್ರದೇಶದಲ್ಲಿ ಇಸ್ಪೀಟ್ ಜೂಜಾಟವನ್ನು ಆಡ್ತಕ್ಕಂತ ಒಂದು ಅಡ್ಡೆ ಮೇಲೆ ನಾವು ದಾಳಿ ಮಾಡಿದ್ವಿ. ಪಂಚಾಯತ್ ಸಂಕ್ಷೇಮ ನಮಗೆ ಒಟ್ಟು 5 ಜನ ಆರೋಪಿತರು ನಮ್ಮ ಕೈಗೆ ದೊರಕಿದ್ದು ನಮಗೆ 46,800 ರೂಪಾಯಿ ಅಮೌಂಟ್ ಸಿಕ್ಕಿದೆ. ಅದನ್ನು ನಾವು ಪಂಚಾಯತ್ ಸಂಕ್ಷೇಮ ಜಪ್ತಿ ಮಾಡಿದೀವಿ. ಅದೇ ರೀತಿ ಇನ್ನು 6 ಜನ ನಮಗೆ ಓಡೋದ ಬಗ್ಗೆ ಇವರು ಮಾಹಿತಿ ತಿಳಿಸಿದ್ದಾರೆ. 6 ಜನದ್ದು ನಾವು ಹೆಸರುಗಳು ಕೂಡ ನಾವು ತಗೊಂಡಿದ್ದೀವಿ. ಇದೆಲ್ಲ ನಾವು ಮೂಕಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತೀವಿ. ನಮಸ್ಕಾರ. ಇವಾಗ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ, ಬಳ್ಳಾರಿಯಲ್ಲಿ ಇಸ್ಪೀಟ್ ಆಡೋರನ್ನ ರೇಡ್ ಮಾಡಿದಾರಂತೆ. 40,000 ಸಿಕ್ತು, 80,000 ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಆಯಿತು, ಇಸ್ಪೀಟ್ ಆಡೋದು ತಪ್ಪು, ನಾನು ಒಪ್ಕೋತೀನಿ. ಕಾನೂನು ಒಪ್ಕೊಳ್ಳುತ್ತೆ, ಕಾನೂನು ಪ್ರಕಾರ ಅದು ಇಸ್ಪೀಟ್ ಆಡೋದು ತಪ್ಪೆ. ಆದರೆ ನಾನು ಕೇಳ್ತಾ ಇರೋದು ಏನು ಅಂತಂದರೆ, ಈ ಸರ್ಕಾರಕ್ಕೆ, ಯಾವುದೇ ಸರ್ಕಾರ ಇರಲಿ, ನಾನು ಸರ್ಕಾರಕ್ಕೆ ನೇರವಾಗಿ ಕೇಳ್ತಾ ಇದ್ದೀನಿ. ಇವತ್ತು ಹೊರಗಡೆ ಆಡೋದು ಇಸ್ಪೀಟ್ ತಪ್ಪು ಅಂತಂದು ಆದಮೇಲೆ ಇವತ್ತು ಆನ್ಲೈನಲ್ಲಿ ಕ್ರೋಮಲ್ಲಿ ಹೋಗಿ ರೋಲೆಟ್ ಆಗಲಿ ಅಥವಾ ಅಂದರ್ ಬಾರ್ ಆಗಲಿ, ಯಾವುದೋ ರಾಕೆಟ್ ಅಂತೆ, ರಾಕೆಟ್ ಆಗಲಿ, 108 ಗೇಮ್ಗಳು ಇದ್ದಾವೆ. ಅದರ ಮೇಲೆ ಕ್ರಮ ತಗೊಳ್ಳೋರು ಯಾರು? ಅದನ್ನು ಬಂದ್ ಮಾಡಿಸೋರು ಯಾರು? ಅದರ ಮೇಲೆ ರೇಡ್ ಮಾಡೋರು ಯಾರು? ಹೊರಗಡೆ ಆಡೋದು ತಪ್ಪು ಅಂತ ಅಂದಾದಮೇಲೆ ಮೊಬೈಲಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಯಾವಾಗ ಬೇಕಾದರೂ 24 ತಾಸು ಎಷ್ಟು ಬೇಕಷ್ಟು ದುಡ್ಡು ಹಾಕಿ ಆಡೋದು ಎಷ್ಟು ಸರಿ ಅಂತ ಈ ಒಂದು ನನ್ನ ಪ್ರಶ್ನೆ. ಎಷ್ಟು ಬಡವರ ಮನೆ ಹಾಳಾಗ್ತಾ ಇದೆ, ಎಷ್ಟು ಬಡವರ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಎಷ್ಟು ಮನೆಗಳಿಗೆ ಬೆಂಕಿ ಹತ್ತಾ ಇದೆ, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇಷ್ಟೆಲ್ಲ ಆದರೂ ಸಹಿತ ಸರ್ಕಾರ ಈ ಆನ್ಲೈನ್ ಗೇಮ್ ಯಾಕೆ ಬಂದ್ ಮಾಡ್ತಾ ಇಲ್ಲ? ಯಾವ ಕಾರಣಕ್ಕೆ ಬಂದ್ ಮಾಡ್ತಾ ಇಲ್ಲ? ಇದರ ಮೇಲೆ ಬಡವ್ರ ಮೇಲೆ ರೇಡ್ ಮಾಡಿದಾಗೆ, ಹಳ್ಳಿಗಳಲ್ಲಿ ರೇಡ್ ಮಾಡಿದಾಗೆ, ದೀಪಾವಳಿ ಹಬ್ಬದಲ್ಲಿ ಆಡೋರ ಮೇಲೆ ರೇಡ್ ಮಾಡಿದ ಹಾಗೆ ನೀವು ಆನ್ಲೈನ್ ಆಡೋರ್ನಲ್ಲ, ಈ ಆನ್ಲೈನ್ ಆಡಿಸೋರ್ನ ಯಾಕೆ ರೇಡ್ ಮಾಡ್ತಾ ಇಲ್ಲ? ಅದನ್ನು ಯಾಕೆ ಬಂದ್ ಮಾಡ್ತಾ ಇಲ್ಲ ಅಂತ ಈ ಒಂದು ನನ್ನ ಪ್ರಶ್ನೆ ಸರ್ಕಾರಕ್ಕೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, BJP ಸರ್ಕಾರ ಆಗಿರ್ಬೋದು, ಅಥವಾ JDS ಸರ್ಕಾರ ಆಗಿರ್ಬೋದು, ನಾನು ಇದೇ ಸರ್ಕಾರ ಅಂತ ಹೇಳ್ತಾ ಇಲ್ಲ. ಎಷ್ಟು ಜನ ಹಾಳಾಗಿದ್ದಾರೆ, ಎಷ್ಟು ಜನ ಹಾಳಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಯಾವಾಗ ಬಂದ್ ಮಾಡಿಸ್ತೀರಾ? ಇನ್ನೂ ಎಲ್ಲಿವರೆಗೂ ಇದನ್ನು ನಡೆಸ್ತೀರಾ? ಇನ್ನೂ ಎಷ್ಟು ಮನೆ ಹಾಳು ಮಾಡಬೇಕಂತ ಮಾಡಿದ್ದೀರಾ? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಹೊರಗಡೆ ಆಡೋದು ತಪ್ಪು ಅಂದಮೇಲೆ ಆನ್ಲೈನ್ನಲ್ಲಿ ಆಡಿಸೋದು ತಪ್ಪು ಅಲ್ವಾ? ನಾನು ಬಳ್ಳಾರಿಯಲ್ಲಿ ಆಗಲಿ ಅಥವಾ ಹುಬ್ಬಳ್ಳಿ ಆಗಲಿ, ಧಾರವಾಡದಲ್ಲಿ ಎಲ್ಲೇ ಆಗಲಿ ರೇಡ್ ಮಾಡಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮಾಡಿದ್ದು ತಪ್ಪು ಅಂತ ನನ್ನ ವಾದ ಅಲ್ಲ, ನಾನು ಹೇಳ್ತಾ ಇಲ್ಲ. ಆದರೆ ಇದನ್ನು ಬಂದ್ ಮಾಡಿಸಿದ ಹಾಗೆ ಆನ್ಲೈನ್ನಲ್ಲಿ ಯಾಕೆ ಬಂದ್ ಮಾಡಿಸ್ತಾ ಇಲ್ಲ ಅಂತ ನನ್ನ ಒಂದು ಪ್ರಶ್ನೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಇದರ ಮೇಲೆ ಕ್ರಮ ತಗೊಂಡು ಇದನ್ನು ಬಂದ್ ಮಾಡಿಸಬೇಕಾಗಿ ಸರ್ಕಾರಕ್ಕೆ ನನ್ನ ಕಳಕಳಿಯ ವಿನಂತಿ. ಇನ್ನೂ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆನ್ಲೈನಲ್ಲಿ ದುಡ್ಡು ಹಾಕಿ ಮನೆ ಹಾಳು ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಡಿ. ಈ ವಿಡಿಯೋ ಮುಖಾಂತರ ನಿಮಗೆ ಇಷ್ಟು ತಿಳಿಸುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಈ ಆನ್ಲೈನ್ ಬೆಟ್ಟಿಂಗ್ ಬಂದಾಗಲಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.